ನೀನು 20 ರೂಪಾಯಿ ಸುಂಕ ತಗೊಂತ ಇದ್ದಿ ಅಂತ ರೈತ ಹತ್ರ ನಾನು ಎಲ್ಲರ ಹತ್ರ ಕೇಳ್ಕೊ ಬಂದಿದ್ದೀನಿ. ಹಾಂ, ರೈತ ಹತ್ರ ಯಾಕೆ ಕಲೆಕ್ಷನ್ ಮಾಡ್ತೀನಿ ನೀನು? ಬಾ, ನಾನು ಹೇಳ್ತೀನಿ ಬಾ, ರೈತರಲ್ಲಿ ಎಷ್ಟು ಜನ ಇದ್ದೀರಪ್ಪ? ರೈತರಲ್ಲಿ ಎಷ್ಟು ಜನ ಇದ್ದೀರಿ? ನೀವೆಲ್ಲ ರೈತರಲ್ಲ. 20 ರೂಪಾಯಿ ಸುಂಕ ಕೊಟ್ಟಿದ್ದೀರಾ? ಇಲ್ಲ, 20 ರೂಪಾಯಿ ಸುಂಕ ಕೊಟ್ಟಿದ್ದೀರಲ್ಲ, ಮೂಟೆಗೆ ಕೊಟ್ಟಿದ್ದೀರಾ ಈಗ? ಹಾಂ, ಶುಭೋದಯ ಸ್ನೇಹಿತರೆ. ನೋಡ್ರಿ, ತಳಿ ರಸ್ತೆಯಲ್ಲಿ ಕನಕಪುರ ಹೋಗುವಂತಹ ಜಂಕ್ಷನ್ನಲ್ಲಿ ಟರ್ನಿಂಗಲ್ಲಿ ಅಪಘಾತ ವಲಯ, ಅದು ಆಕ್ಸಿಡೆಂಟ್ ಝೋನ್. ಮಹೇಂದ್ರ ಲಾಜಿಸ್ಟಿಕ್ ಕಂಪ್ನಿ ಆಪೋಸಿಟು ಕೆಲವರು ಪುರಸಭೆಯಲ್ಲಿ ನಾವು ಟೆಂಡರ್ ಎತ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಟೆಂಡರ್ ಎತ್ಕೊಂಡಿರೋದು ಆನೇಕಲ್ ಪುರಸಭೆಗೆ ಸಂಬಂಧಪಟ್ಟಂತಹ ವ್ಯಾಪ್ತಿಯಲ್ಲಿ ಮಾತ್ರ ಟೆಂಡರ್ ಎತ್ಕೊಂಡಿರೋದು. ಇವರು ಈ ಒಂದು ನೋಡ್ರಿ, ತರಕಾರಿ ಮಾರ್ತಾ ಇರುವಂತಹ ಮೂಟೆಗಳು, ಈ ಸ್ಥಳ ಬಂದು ಒಣಕನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದಂಥ ಸ್ಥಳ ಇದು. ಇದರಲ್ಲಿ 22 ಲಕ್ಷಕ್ಕೆ ಏನೋ ಟೆಂಡರ್ ಬಿಟ್ಟವ್ರೆ, ನಾವು ತಗೊಂಡಿದ್ದೀವಿ ಅಂತ ಅವ್ರು ಹೇಳಿದ್ರು. ಆ ಟೆಂಡ್ರನ್ನ ಪುರಸಭೆಗೆ ಹೋಗ್ತಾ ಇದೆ. ನಾನು ಹೇಳೋದಿಷ್ಟೇ, ಆ ಟೆಂಡ್ರನ್ನ ಈ ಅವರೇಕಾಯ್ದು ಮಂಡಿ ಏನು ಮಾಡ್ಕೊಂಡವ್ರೆ, ಇದು ಒಣಕನಹಳ್ಳಿ ಗ್ರಾಮ ಪಂಚಾಯತಿಗೆ ಬರಬೇಕಾಗಿರುವಂತಹ ಹಣ. ಇದ್ರದ್ದು ಏನು ಅದರಲ್ಲಿ ಬರುವಂತಹ ರೆವಿನ್ಯೂ ಫುಲ್ಲು ಒಣಕನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರುವಂಥದ್ದು. ಇದನ್ನು ಪುರಸಭೆಯಲ್ಲಿ ಎತ್ಕೊಂಡಿದ್ದೀವಿ ಅಂತಾರೆ. ಅದೆಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ನಾನು ಹೋಗಿ ಪುರಸಭೆಯಲ್ಲಿ ಹತ್ರ ಮಾಹಿತಿ ಕೇಳಿದಾಗ ಆನೇಕಲ್ ಪುರಸಭೆಗೆ ಸಂಬಂಧಪಟ್ಟಂಗೆ ಮಾಡಿದ್ದೀವಿ, ನಾವು ಅದು ಯಾವುದು ಬಾರ್ಡರ್ ಲೈನ್ ಕೊಟ್ಟಿಲ್ಲ ನಾವು ಅಂತ. ಇವ್ರನ್ನ ಕೇಳಿದ್ರೆ, ಯಾರು ಗುತ್ತಿಗೆ ತಗೊಂಡಿದ್ದಾನೋ ಅವ್ನು ಕೇಳಿದ್ರೆ, ನಮಗೆ ಶನಿವಾರವರೆಗೂ ಪುರಸಭೆಯವ್ರು ಕೊಟ್ಟವ್ರೆ ಅಂತ. ಯಾವುದೇ ಲಿಖಿತವಾಗಿ ಯಾವುದು ಮಾಹಿತಿ ಇಲ್ಲ. ಇದೊಂದು ಅಕ್ರಮ. ದಯವಿಟ್ಟು ನಾನು ಹೇಳೋದಿಷ್ಟೇ, ಇಲ್ಲಿ ಮಂಡಿ ಅವಶ್ಯಕತೆ ಇಲ್ಲ. ಒಂದು ವೇಳೆ ಮಂಡಿ ಮಾಡಲೇಬೇಕು, ಆನೇಕಲ್ಲಲ್ಲಿ ಟ್ರಾಫಿಕ್ ಆಗುತ್ತೆ ಅಂದರೆ ಸಂತೋಷ, ಮಾಡಲಿ. ಆದರೆ ಇಲ್ಲಿ ಬರುವಂತಹ ರೆವಿನ್ಯೂ ಏನು ಸುಂಕ ವಸೂಲಿ ಮಾಡ್ತಾರಲ್ಲ, ಅದು ನಾಳೆಯಿಂದನೇ ಒಣಕನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಬೇಕಾಗಿರೋಂಥದ್ದು. ದಯವಿಟ್ಟು ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಇದನ್ನು ನಾಳೆಯಿಂದನೇ ಸ್ಟಾಪ್ ಮಾಡಿ ಟೆಂಡ್ರ್ ಕರೆದು ಯಾರು ತಾಕತ್ತಿರೋರು ಇಲ್ಲ, ಅದರಲ್ಲಿ ಎಷ್ಟು ಸಂಪಾದನೆ ಆಗ್ತದೆ ಅದು ಬಂದು ತಗೊಳ್ಳಿ. ಅವರು ಒಂದು ರೂಪಾಯಿ ತಗೊತಾರ, 10 ಲಕ್ಷಕ್ಕೆ ತಗೊತಾರ, ನನಗೆ ಅದ್ರಲ್ಲಿ ಕೆಲಸ ಇಲ್ಲ. ಆದರೆ ಈ ರೀತಿ ನಕಲಿ ಗುತ್ತಿಗೆದಾರರು ಬಂದು ತಮ್ಮ ದೌರ್ಜನ್ಯಗಳನ್ನು ತೋರಿಸಿ ಈ ರೀತಿ ರೈತರ ಹತ್ರ, ನೇರವಾಗಿ ರೈತರ ಹತ್ರ 20 ರೂಪಾಯಿ ಮೂಟೆಗೆ ವಸೂಲಿ ಮಾಡ್ತವ್ರೆ. ಕೇಳಕ್ಕೆ ಹೋದರೆ ನಮಗೇನೆ ಧಮಕಿ ಹಾಕ್ತಾರೆ. ಏನೋ ಮಾಧ್ಯಮದವರು ಅಂದ್ರೂ ಲೆಕ್ಕ ಇಲ್ಲ ಅವರಿಗೆ. ಆ ರೀತಿ ಬೆಳೆದು ನಿಂತವ್ರೆ. ನಾಳೆಯಿಂದನೇ ದಯವಿಟ್ಟು ಅಧಿಕಾರಿಗಳು, ಇದು PDO ಆಗ್ಬೋದು, ಅಥವಾ EO ಸಾಹೇಬ್ರಾಗ್ಬೋದು, ಅಥವಾ ಆನೇಕಲ್ ಪುರಸಭೆಗೆ ಸಂಬಂಧಪಟ್ಟಂಥ ಚೀಫ್ ಆಫೀಸರ್ ಆಗ್ಬೋದು, ದಯವಿಟ್ಟು ನಾಳೆಯಿಂದ ಸೂಕ್ತ ಕ್ರಮ ತಗೊಂಡಿಲ್ಲ ಅಂದರೆ ಅಲ್ಲಿ ನಾವು ಗಲಾಟೆ ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಅವ್ರ ಗಮನಕ್ಕೆ ತರಬೇಕಾಗ್ತದೆ. ಇದೊಂದು ಎಚ್ಚರಿಕೆ ಅಂದ್ಕೊಂಡು ದಯವಿಟ್ಟು ನಾಳೆಯಿಂದ ಅದನ್ನು ಸ್ಟಾಪ್ ಮಾಡೋಕ್ಕೆ ಹೇಳಿ. ಧನ್ಯವಾದಗಳು. ಅಷ್ಟೇ. ಸುಂಕ ವಸೂಲಿ ಯಾರು ಸುಂಕ ಕೊಡಬೇಡ್ರಿ, ಅರ್ಥ ಆಯ್ತಾ? ರೈತರಾಗಲಿ ಇವರು ವ್ಯಾಪಾರಿಗರ ಹತ್ರ ಸುಂಕ ವಸೂಲಿ ಮಾಡಬೇಕು. ಇಲ್ಲಲ್ಲ, ಅಂಗಡಿಗಳ ಹತ್ರ ವಸೂಲಿ ಮಾಡಬೇಕಾಗಿರೋದು. ಇದು ಯಾವುದೇ ಟೆಂಡರ್ ಆಗಿಲ್ಲ, ಅರ್ಥ ಆಯ್ತಾ? ರೈತರು ದಯವಿಟ್ಟು ಯಾರು ಸುಂಕ ಕೊಡಬೇಡ್ರಿ. ವ್ಯಾಪಾರಿಗಾರರು ನಿಮ್ಮ ಅಂಗಡಿಗಳ ಹತ್ರ ಕೊಟ್ಕೊಡ್ರಿ. ಇಲ್ಲೇನು ಸುಂಕ ಕೊಡಂಗಿಲ್ಲ. ಇಲ್ಲ, ನಿಂಗೆ ವಸೂಲಿ ಮಾಡಕ್ಕೆ ಹೇಳಿದ್ದು ಕಳಿಸು ನನಗೆ. ಯಾರು ಯಾರಪ್ಪ? ಕಳಿಸು ಬರ್ತಾರಲ್ಲ, ವಸೂಲಿ ಮಾಡಬಾರ್ದು. ನೀನು ವಸೂಲಿ ಮಾಡಬಾರ್ದು ಅಷ್ಟೇ. ಯಾರು ಬರ್ತಾರೆ ನೀನು ಸುಂಕ ಅಷ್ಟೇ ಇರ್ತೀವಿ ನಾವು. ವಸೂಲಿ ಮಾಡೋದು ಒಂದು ದಂಧೆ ಆದರೆ ಇಲ್ಲಿನ ಟ್ರಾಫಿಕ್ ಕಿರಿಕಿರಿ, ಬೆಳಿಗ್ಗೆ ಶಾಲೆಗಳಿಗೆ ಹೋಗೋರು, ಕಾಲೇಜ್ಗೆ ಹೋಗೋರು ಮತ್ತು ಕೆಲಸಗಳಿಗೆ ಹೋಗೋರಿಗೆ ತುಂಬ ಟ್ರಾಫಿಕ್ ಕಿರಿಕಿರಿ ಅಂದರೆ ಅಂತಿಂಥ ಟ್ರಾಫಿಕ್ಕು ಕಿರಿಕಿರಿ ಅಲ್ಲ. ದಯವಿಟ್ಟು ಇಲ್ಲಿ ಮಾರ್ಕೆಟೇ ಬೇಡ ಅನ್ನೋದೇ ನಮ್ಮ ಉದ್ದೇಶ. ಈ ವಿಚಾರವಾಗಿ ಸ್ಥಳೀಯ ಪುರಸಭಾ ಸದಸ್ಯ ಸುರೇಶ್ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ ಹೇಳಿ. ಸರ್ ಏನಿಲ್ಲ, ಈ ಕನಕಪುರ ಜಂಕ್ಷನ್ ಇದೆಯಲ್ಲ, ನಮ್ಮ ತಳ್ಳಿ ರೋಡ್ ಜಂಕ್ಷನ್, ಇಲ್ಲಿ ಅವರೇಕಾಯಿ ಮಂಡಿ ಅಂತ ಏನೋ ಮಾಡವ್ರೆ ರೈತರೆಲ್ಲ. ಪಾಪ ಫುಲ್ಲು ಟ್ರಾಫಿಕ್ ಜಾಮು, ಫುಲ್ಲು ಜಾಮ್ ಅಂದ್ರೆ ಜಾಮು. ಆಮೇಲೆ ಯಾರೋ ಪುರಸಭೆಯಿಂದ ಏನೋ ಟೆಂಡರ್ ಆಗದಂತೆ, ಅಧ್ಯಕ್ಷಕ್ಕೆ ಫೋನ್ ಮಾಡ್ರಿ, ಉಪಾಧ್ಯಕ್ಷಕ್ಕೆ ಫೋನ್ ಮಾಡ್ರಿ ಅಂತ ಇದ್ದ. ಅಲ್ಲ, ಅವ್ನು ಹೇಳ್ತಾ ಇದ್ದಿದ್ದು. ಆಮೇಲೆ ನಾನು ಚೀಫ್ ಆಫೀಸರ್ಗೂ ಫೋನ್ ಮಾಡಿದೆ. ರೈತ ಹತ್ರ ವಸೂಲಿ ಮಾಡೋ ಆಗಿಲ್ಲ, ವ್ಯಾಪಾರಿಗರ ಹತ್ರ 20 ರೂಪಾಯಿ ವಸೂಲಿ ಮಾಡಬೇಕು. ಅದು ಎಲ್ಲಿ? ಆನೇಕಲ್ ಮುನ್ಸಿಪಲ್ ಟೌನ್ ಒಳಗಡೆ ಮಾರೋ ಜಾಗದಲ್ಲಿ. ಸರ್ 2 ಹತ್ರನೂ ವಸೂಲಿ ಮಾಡ್ತಾವ್ರೆ ಸರ್.
ಮಾಡಂಗಿಲ್ಲ. ಒಂದು ದಿನಕ್ಕೆ ಹ್ಮ್ ಬೇರೆ ಟೈಮಲ್ಲಿ 800 ಮೂಟೆ ಬರುತ್ತಂತೆ, ಸಂಕ್ರಾಂತಿ ಹಬ್ಬದ ಟೈಮಲ್ಲಿ 2000 ಮೂಟೆ ಬರುತ್ತಂತೆ. ಹ್ಮ್ ಹ್ಮ್ 20 ರೂಪಾಯಿ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ 50 ರೂಪಾಯಿ ಉಶೀಲ್ ಮಾಡ್ತಾವ್ರಂತೆ. ಹ್ಮ್ ಇದು ಯಾರನ್ನ ಕೇಳೋದು ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಇಲ್ಲ ಮುನ್ಸಿಪಲ್ ಆಫೀಸಲ್ಲಿ ಯಾರಿಗೆ ಕಲೆಕ್ಟ್ ಮಾಡ್ತಾ ಇರೋನು ನಮ್ ಪುರಸಭೆ ಲಿಮಿಟ್ಸ್ ಅಲ್ಲಿ ಇರೋನು ಆದ್ರೆ ಟೆಂಡರ್ ತಗೊಂಡಿರೋನು ಅವನ್ಯಾರೋ ಗುಂಬಳಾಪುರದವನು ಅವನು ಶ್ರೀನಿವಾಸ್ ಅಂತ ಕಲೆಕ್ಟ್ ಮಾಡ್ತಾನೆ. ಅಲ್ಲ, ಶ್ರೀನಿವಾಸ್ ಮೇಲೆ ಹೇಳ್ತಾವ್ರೆಲ್ಲ. ಯಾವ ಶ್ರೀನಿವಾಸ? ಯಾರೋ ಸಿಡ್ವಾಸ್ ಕೊಟ್ಟೆ ಶ್ರೀನಿವಾಸ್ ಅಂತೆ. ಯಾರಾದ್ರೂ ಇರ್ಲಿ, ಹಾ ಶ್ರೀನಿವಾಸ್ ಅಂದ್ರೆ ಪಂಚಾಯತಿಗೆ ಏನಾದ್ರು ಬಂದ್ರೆ ಅವ್ರೇನಾದ್ರು ಅಲ್ಲಿ ಸುಜಾಕ್ನಳ್ಳಿ ಪಂಚಾಯತಿಯಿಂದ ಏನಾದ್ರು ಅದು ನಮ್ಮ ಪಂಚಾಯತಿ ಒಂಟ್ನಳ್ಳಿ ಪಂಚಾಯತಿಗೆ ಬರುತ್ತೆ ಅದು. ಮತ್ತೆ ಅವ್ರು ಯಾರು ಮಾಡ್ಬೇಕಷ್ಟೇ, ನಾವು ಬಂದ್ ಇಲ್ಲ, ಮಾಡಕ್ಕಾಗಲ್ಲ. ಬಿಟ್ಟಿಲ್ಲ. ಮತ್ತೆ ಅವ್ನು ಕಂಪ್ಲೇಂಟ್ ಕೊಡಿ ಸ್ಟೇಷನ್ ಅಲ್ಲಿ, ಹೇಳ್ತೀನಿ ಸುಮ್ನೆ ಒಂದು ಅನಾಫೀಸಲ್ಲಿ ಈ ತರ ರೈತರಿಗೆಲ್ಲ ಅನ್ಯಾಯ ಮಾಡೋ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾನೆ ಅಂತ ಪೊಲೀಸ್ ಅವ್ರು ಹಿಡ್ಕೊಂಡು ಹೋಗ್ತಾರೆ ಬೆಳಗ್ಗೆ ಬಂದ ಟೈಮ್ ಕರೆಕ್ಟ್ ಆಗಿ. ಅದೇನೆ ಈಗ ಅದೇ ಮಾಡ್ಬೇಕೀಗ. ನಿಮ್ಮ ಗಮನಕ್ಕೆ ತಂದ್ಬಿಟ್ಟು ಆಮೇಲೆ ಮಾಡೋಣ ಅಂತ. ಮುಲಾಜೆ ಎಲ್ಲ ಮಾಡಿ ಸರ್, ಕೊಟ್ಬಿಡಿ ಇಮಿಡಿಯೇಟ್ ಆಗಿ ಒಂದು ಕಂಪ್ಲೇಂಟ್ ಕೊಟ್ಬಿಡಿ. ಈ ತರ ರೈತ ಹತ್ರ ಎಲ್ಲ ಬಂದು ಯಾರೋ ದಂಡ ವಸೂಲಿ ಮಾಡ್ತಾ ಇದಾರೆ, ಇವ್ರಿಗೆ ಯಾವ್ದೇ ಪುರಸಭೆಯಿಂದ ಆಗ್ಲಿ ಇನ್ನೊಂದು ಏನಾದ್ರಾಗ್ಲಿ ಎಲ್ಲೂ ಇವ್ರಿಗೆ ಲೈಸೆನ್ಸ್ ಕೊಟ್ಟಿಲ್ಲ. ಪುರಸಭೆಯಿಂದ ಕೊಡೋದಕ್ಕೆ ಇದು ಪುರಸಭೆ ಲಿಮಿಟ್ಸ್ ಬರಲ್ಲ, ಪಂಚಾಯತಿಯಿಂದ ಕೊಡೋದಕ್ಕೆ ಆಲ್ರೆಡಿ ನಾವು ಪಂಚಾಯತಿಲಿ ಕೇಳಿದ್ವಿ, ಪಂಚಾಯತಿಲಿ ಯಾರು ಅಪ್ರೂವಲ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಅನಾಮಿಕ ವ್ಯಕ್ತಿಗಳು ಬಂದ್ಬಿಟ್ಟು ರೈತರ ಹತ್ರ ವಸೂಲಿ ಮಾಡ್ತಾ ಇದಾರೆ. ಇವನ್ನ ಈ ಕೂಡಲೇ ಇವನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಸುಮ್ನೆ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಆ ಟೈಮ್ ಕರೆಕ್ಟ್ ಪೊಲೀಸರು ಯಾರ್ಯಾರು ಫೋನ್ ಮಾಡಿ ಅವ್ನು ಬಂದು ಲಾಕ್ ಮಾಡ್ಕೊಂಡು ಹೋಗ್ತಾರೆ. ಓಕೆ ಸರ್ಕಾರಕ್ಕೆ ಹೋಗ್ಲಿ ಸರ್, ನಾನ್ ಹೇಳೋದು ಇಷ್ಟೇ ಸರ್. ಇಲ್ಲ ಒಂಡಳ್ಳಿನ ಸುಚ್ಚಕ್ನಳ್ಳಿನ ಪುರಸಭೆನ ಟೆಂಡರ್ ಬಿಡ್ಲಿ, ಅದ 50,000 ಬರ್ಲಿ, ಕಲೆಕ್ಷನ್ ಅದೇ ಯಾರಿಗೋ ಒಬ್ರು ಟಾಯ್ಲೆಟ್ ಕಟ್ಸ್ಕೊಡೋಣ, ಅದು ಬೇರೆ ಪ್ರಶ್ನೆ. ಖಂಡಿತ. ಯಾರು ಕಾಲ್ಡ್ರ ಜೋಪ್ ಹೋದ್ರೆ ಕಳ್ಸಿ ಇಮಿಡಿಯೇಟ್ ಆಗಿ ಕೊಡಿ, ಹೇಳ್ತೀನಿ ಅದು. ಓಕೆ, ನಾನ್ ಮಾಡ್ತೀನಿ ಬಿಡ್ರಿ. ಮಾಡ್ಬಿಟ್ಟು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಹೇಳ್ಬಿಡಿ ಹಿಂಗ ಆಗ್ತಾ ಇದೆ, ಪುರಸಭೆಲ್ಲೂ ಮಾತಾಡಿದ್ವಿ, ಪಂಚಾಯತಿಲೂ ಮಾತಾಡಿದ್ವಿ, ಅವ್ರು ಯಾರು ಕೊಟ್ಟಿಲ್ಲ. ಎಷ್ಟಾಗಂತಾರೆ ಸುಂಕ? ಎಷ್ಟಾಗಂತಾರೆ ರೈತರ ಹತ್ರ? ಎಷ್ಟು ಮೂಟೆ ಹಾಕಿದ್ದೀರಿ ನೀವು? 10 ಮೂಟೆ. ವ್ಯಾಪಾರಗಾರ ಹತ್ರ ಸುಂಕ ತಗೋಬೇಕು, ರೈತ ಹತ್ರ ತಗೊಳಂಗಿಲ್ಲ. ಗೊತ್ತಿಲ್ಲ ನಿಮಗೆ? ಗೊತ್ತಿಲ್ಲ? ಎಲ್ಲಿಂದ ಬರೋದು? ಕರ್ಕಲ್ಘಟ್ಟದಿಂದ ಆನೆಕಲ್ಗೆ 2 ಕಿಲೋಮೀಟ್ರು. ಗೊತ್ತಿಲ್ಲ? ತಗೊಂಬಾರ್ದು ರೈತ ಹತ್ರ. ತಗೊಂಬಾರ್ದು, ಕೊಡಬಾರ್ದು. ನೀವೇನು ಕೊಡಬೇಕು ಕೇಳಕ್ಕಾಗಲ್ಲ. ಅವ್ರನ್ನೆಲ್ಲ ನೀವು ರೈತರ ಹತ್ರ ಸುಂಕ ತಗೊಳಂಗೇ ಇಲ್ಲ. ನೀವೆಂತ ಕೊಡ್ತೀರಿ ನೀವು? ಅಷ್ಟೇ, ಸುಂಕ ಉಶೀಲಿ. ಯಾರು ಸುಂಕ ಕೊಡಬೇಡ್ರಿ, ಅರ್ಥ ಆಯ್ತಾ? ರೈತರಾಗ್ಲಿ ಇವರು ವ್ಯಾಪಾರಗಾರರ ಹತ್ರ ಸುಂಕ ವಸೂಲಿ ಮಾಡಬೇಕು, ಇಲ್ಲಲ್ಲ ಅಂಗಡಿಗಳ ಹತ್ರ ವಸೂಲಿ ಮಾಡಬೇಕಾಗಿರೋದು. ಇದು ಯಾವುದೇ ಟೆಂಡರ್ ಆಗಿಲ್ಲ, ಅರ್ಥ ಆಯ್ತಾ? ರೈತರು ದಯವಿಟ್ಟು ಯಾರು ಸುಂಕ ಕೊಡಬೇಡ್ರಿ, ವ್ಯಾಪಾರಗಾರರು ನಿಮ್ಮ ಅಂಗಡಿಗಳ ಹತ್ರ ಕೊಟ್ಕೊಡ್ರಿ. ಇಲ್ಲೇನು ಸುಂಕ ಕೊಡಂಗಿಲ್ಲ. ಇಲ್ಲ ನಿಂಗೆ ವಸೂಲಿ ಮಾಡಕ್ಕೆ ಹೇಳಿದ್ದು? ಕಳಿಸೋ ನನಗೆ. ಯಾರು